ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಮುಂದಿನ ವಾರ ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡೋಂಥ 5 ಸ್ಟಾಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಅದರಲ್ಲಿ ಫಸ್ಟ್ ಸ್ಟಾಕ್ ಬಂದುಬಿಟ್ಟು ಟೆಕ್ ಮಹೇಂದ್ರ. ಓಕೆ, ಈ ಟೆಕ್ ಮಹೇಂದ್ರ ನಮಗೆ ಈ ವೀಕ್ಲಿ ಪರ್ಫಾರ್ಮೆನ್ಸಲ್ಲಿ ಒಂದು ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಕೊಡೋಂಥ ಸ್ಟಾಕ್ ಆಗಿದೆ. ಇದು ಎಲ್ಲಿಂದ ಎಲ್ಲಿವರೆಗೂ ಹೋಗ್ಬೋದು ಮತ್ತು ಏನು ಅಂತ, ಹೇಗೆ ಟ್ರೇಡ್ ಮಾಡ್ಬೋದು ಅಂತ ನಾವು ನೋಡೋಣ. ಇವಾಗ ಬೈಯಿಂಗ್ ಆಪರ್ಚುನಿಟಿ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದೆ. ಇದು ಒಂದು ಕನ್ಸಾಲಿಡೇಷನ್ ಮೂಮೆಂಟಲ್ಲಿದೆ, ಪ್ಲಸ್ ಇದೊಂದು ರೀಟ್ರೇಸ್ಮೆಂಟ್ ಆಗಿ ಫರ್ದರ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರೋದ್ರಿಂದ ಇಲ್ಲಿ ನಾವು ಬೈ ಮಾಡಿ ಇಲ್ಲಿ ಸ್ಟಾಪ್ ಲಾಸು ನಾವು ಇಟ್ಬಿಟ್ಟು ಟ್ರೇಡ್ ತೊಗೋಬೋದು. ಇದು ಒಂದು ಮೂಮೆಂಟ್ ಸ್ಟಾಕ್ ಆಗಿರೋದ್ರಿಂದ ಫರ್ದರ್ ಇದು ಬ್ರೇಕ್ಔಟ್ ಆಗಿ ಮೂವ್ ಆಗೋ ಚಾನ್ಸಸ್ ಇದೆ. ಇದು ಎರಡು ರೀತಿಯಲ್ಲಿ ನಾವು ಟ್ರೇಡ್ ತೊಗೋಬೋದು. ಒಂದು ಇಮಿಡಿಯೇಟಾಗಿ ಇಲ್ಲೇ ಟ್ರೇಡ್ ತೊಗೊಂಡು ಇಲ್ಲಿ ಸ್ಟಾಪ್ ಲಾಸ್ ಇಟ್ಬಿಟ್ಟು ಟ್ರೇಡ್ ಮಾಡ್ಬೋದು. ಹಂಗಿಲ್ಲ ಅಂತಂದರೆ ಇದು ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಯಾವಾಗ ಕ್ರಾಸ್ ಆಗುತ್ತೋ ಒಂದು ಮತ್ತೆ ರೀಟ್ರೇಸ್ಮೆಂಟ್ ಆಗುತ್ತೋ, ಇಲ್ಲಾಂತಂದ್ರೆ ಕ್ರಾಸ್ ಆದಾಗ ತೊಗೋಬೋದು, ಇಲ್ಲಾಂದರೆ ರೀಟ್ರೇಸ್ಮೆಂಟ್ ಆಗಿ ಮತ್ತೆ ಮೇಲ್ಗಡೆ ಹೋಗುತ್ತಲ್ಲ ಆವಾಗ ತೊಗೋಬೋದು. ಈ ಎರಡು ಆಪರ್ಚುನಿಟಿ ಇದೆ ಈ ಸ್ಟಾಕಲ್ಲಿ. ಈ ರೀತಿ ನಾವು ಟ್ರೇಡ್ ತೊಗೋಬೋದು. ಓಕೆ, ಅದಾದಮೇಲೆ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಪೆಟ್ರೋನೆಟ್. ಪೆಟ್ರೋನೆಟ್ ಕಂಪ್ನಿ ಇದು ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಇರೋ ಸ್ಟಾಕು. ಇದು ಕೂಡ ಮೂವ್ಮೆಂಟ್ ಆಗೋ ಲಕ್ಷಣಗಳು ತುಂಬ ಇದೆ. ಒಂದು, ಇದು ಮತ್ತೆ ಈ ಲೆವೆಲಲ್ಲಿ ಬಂದು ಎಕ್ಸಾಂಪಲ್ಗೆ ಎರಡು ರೀತಿ ನಾವು ನೋಡ್ಬೋದು. ಈ ಲೆವೆಲ್ ಮಾರ್ಕ್ ಮಾಡಿಕೊಂಡು ಫಸ್ಟ್ ಮತ್ತೆ ಇಲ್ಲಿಗೆ ಬಂದು ಹೋದರೆ ಬೈ ಮಾಡ್ಬೋದು. ಇನ್ ಕೇಸ್ ಅಲ್ಲಿಲ್ಲ ಅಂತಂದರೆ ನೆಕ್ಸ್ಟು ಈ ಲೆವೆಲ್ ಯಾವಾಗ ಕ್ರಾಸ್ ಆಗುತ್ತೋ ಅವಾಗ ಬೈ ಮಾಡ್ಬೋದು. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೋ, ಇಲ್ಲಾಂದರೆ ಥರ್ಡ್ ಎಂಟ್ರಿ ಇಲ್ಲಿ. ಫಸ್ಟ್ ಎಂಟ್ರಿ ಇಲ್ಲಿ, ಸೆಕೆಂಡ್ ಎಂಟ್ರಿ ಇಲ್ಲಿ, ಥರ್ಡ್ ಎಂಟ್ರಿ ಇಲ್ಲಿ. ಈ ಮೂರಲ್ಲಿ ಯಾವುದಾದ್ರೂ ಒಂದು ಟ್ರೇಡ್ ತೊಗೊಂಡು, ಕಾರಣ ಏನಂದರೆ ಇವಾಗ ಇಲ್ಲಿಗೆ ಬಂದು ರಿವರ್ಸಲ್ ಆದಾಗ ಇಲ್ಲಿ ನಾವು ಎಂಟ್ರಿ ತೊಗೊಳ್ತೀವಿ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡ್ತೀವಿ. ಒಂದು ವೇಳೆ ಇದು ಬ್ರೇಕ್ ಆದರೆ ಇಲ್ಲಿ ಎಂಟ್ರಿ ತೊಗೊಳ್ತೀವಿ, ಇದರಲ್ಲೂ ಸ್ಟಾಪ್ ಲಾಸ್ ಎಲ್ಲ ಚಿಕ್ಕದು. ನೆಕ್ಸ್ಟು ಇಲ್ಲಿ ಹೋದಾಗ ಇಲ್ಲಿ ಒಂದು ಎಂಟ್ರಿ ತೊಗೊಳ್ತೀವಿ, ಬಿಲೋ ಸ್ಟಾಪ್ ಲಾಸ್ ತೊಗೊಳ್ತೀವಿ. ಸೊ ಇವಾಗ ಅರ್ಥ ಆಗಿರಬೇಕು ಏನಕ್ಕೆ ನಾನು ಈ ಇಂಪಾರ್ಟೆಂಟ್ ಲೆವೆಲ್ಸ್ ಹೇಳ್ತಿದ್ದಾನೆ ಅಂತ. ನಮಗೆ ಏನೇ ನಾವು ಸ್ಟಾಕ್ಸ್ ತೊಗೊಂಡಾಗ ಇದು ಬಂದುಬಿಟ್ಟು ಲೋ ರಿಸ್ಕ್ ಆಗಿರಬೇಕು. ಯಾವಾಗ ಲೋ ರಿಸ್ಕ್ ತೊಗೊಳ್ತೀವೋ ಆವಾಗ ನಮ್ಗೆ ಈಸಿ ಆಗುತ್ತೆ. ಎಕ್ಸಾಂಪಲ್ಗೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ವಿ ಅಂದ್ಕೊಳ್ಳಿ. ಯಾವಾಗ ಇದು ಬ್ರೇಕ್ ಆಯಿತು, ಇದು ಒಂದು ಎಂಟ್ರಿ ಆಗುತ್ತೆ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ನಾವು ಟ್ರೇಡ್ ತೊಗೊಂಡಾಗ ನೋಡಿ ಇದು ಮೂವ್ ಆಯಿತು. ಇದು ಬಂದ್ಬಿಟ್ಟು ಈ ರೀತಿ ಒಂದು ಚಿಕ್ಕ ಕ್ಯಾಂಡಲ್ ಸ್ಟಾಪ್ ಲಾಸು ನಾವು ಇಲ್ಲಾದರೂ ಇಡ್ಬೋದು, ಇಲ್ಲಾಂತಂದರೆ ಇದ್ರ ಕೆಳಗಡೆ ಆದರೂ ಇಡ್ಬೋದು ಸ್ಟಾಪ್ ಲಾಸ್. ಈ ರೀತಿ ನಾವು ನೋಡಿಕೊಂಡು ಡಿಪೆಂಡ್ ಅಪಾನ್ ಅವರ್ ರಿಸ್ಕ್ ಆ್ಯಂಡ್ ರಿವಾರ್ಡ್ ಮೇಲೆ ನಾವು ಟ್ರೇಡ್ ತೊಗೊಂಡಾಗ ನೀವು ಇಲ್ಲಿ ನೋಡ್ಬೋದು. ಎಷ್ಟು ಇದು 336, 10 ಪಾಯಿಂಟ್ಸ್ ರಿಸ್ಕು. ಅಬೌವ್ ಎಷ್ಟು ಕ್ಲೋಸಿಂಗ್ಗೆ 30 1:3 ಸಿಕ್ಕಿದೆ ನೋಡಿ. ಈ ರೀತಿ ನಾವು ಟ್ರೇಡ್ ತೊಗೋಬೇಕಾಗುತ್ತೆ. 1:3 ಸಿಕ್ಕಿದೆ. ರಿಸ್ಕು 1, ಆ್ಯಕ್ಚುಲಿ ಫುಲ್ ತೊಗೊಂಡಾಗ 10 ಪಾಯಿಂಟ್ಸು, ಇಲ್ಲಾಂತಂದರೆ ಇನ್ನೂ ಕಡಿಮೆ ಏನಾಗುತ್ತೆ, ಬಟ್ 10 ಅಂತ ಅಂದ್ಕೊಳ್ಳಿ. 1:3 ನಮಗೆ ಸಿಕ್ಕಿದೆ. ಓಕೆ, ಇವಾಗ ಇದು ಕೂಡ ಬೈಯಿಂಗ್ ಆಪರ್ಚುನಿಟಿ ಎಲ್ಲೆಲ್ಲಿ ಹೇಗೆ ತೊಗೋಬೋದು ಅಂತ ನಾನು ಹೇಳಿದ್ದೀನಿ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಟಾಟಾ ಕಾಮ್ ಅಂತ. ಟಾಟಾ ಕಾಮ್ ಕೂಡ ಆಲ್ರೆಡಿ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿದೆ. ಆಲ್ರೆಡಿ ನೆಕ್ಸ್ಟ್ ಡೇ ಅಂದರೆ ನಾಳೆ ಓಪನ್ ಆದಾಗ ನಾವು ಇಲ್ಲಿ ಪಾಸಿಟಿವ್ ಎರಡು ರೀತಿ ತೊಗೋಬೋದು. ಇಮಿಡಿಯೇಟಾಗಿ ತೊಗೋಬೋದು, ಇಲ್ಲಾಂತಂದರೆ ನಾಳೆ ಒಂದು ಪಾಸಿಟಿವ್ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ಇದ್ದಾಗ 315 ನಾವು ಎಂಟ್ರಿ ತೊಗೋಬೋದು. ಓಕೆ, ಈ ಸ್ಟಾಪ್ ಲಾಸು ಇದ್ರ ಕೆಳಗಡೆ ಇಟ್ಬಿಟ್ಟು ನಾವು ಟ್ರೇಡ್ ತೊಗೋಬೇಕಾಗುತ್ತೆ. ಇದು ಫರ್ದರ್ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದರಲ್ಲಿ ಕೂಡ ಒಳ್ಳೆ ಆಪರ್ಚುನಿಟಿ ಇದೆ. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಅದಾನಿ ಪವರ್. ಅದಾನಿ ಅಂದಿದ ತಕ್ಷಣ ತುಂಬ ಜನ ಇನ್ವೆಸ್ಟ್ ಮಾಡೋಕ್ಕೆ ಭಯಪಡ್ತಾರೆ. ಬಟ್ ನಾವು ಅದು ಇನ್ವೆಸ್ಟ್ಮೆಂಟಿಗೆ ಅಂತಲ್ಲ, ನಾವು ಟ್ರೇಡಿಂಗ್ಗೋಸ್ಕರ ತೊಗೊಳೋದ್ರಿಂದ ನಾವು ತೊಗೋಬೋದು, ಏನು ತೊಂದರೆ ಇಲ್ಲ. ಅದಾನಿ ಪವರ್. ಓಕೆ, ಅದಾನಿ ಪವರ್ ಕೂಡ ಒಂದು ಬೇಸ್ ಮಾಡಿ ನೀವು
ಒಂದು ವೀಕ್ಲಿ ಚಾರ್ಟಲ್ಲಿ ನೋಡ್ಬೋದು. ವೀಕ್ಲಿ ಚಾರ್ಟಲ್ಲಿ ಇವಾಗ ಎಕ್ಸಾಕ್ಟಾಗಿ ಇದು ಒಂದು ಸಪೋರ್ಟ್ ಲೆವೆಲಲ್ಲಿ ಬಂದಿದೆ. ಇನ್ನು ಇನ್ ಕೇಸ್ ಇದು ಇಲ್ಲಿಂದ ಮೂಮೆಂಟ್ ಆದರೆ ಫರ್ದರ್ ಮೂವ್ ಆಗೋ ಮತ್ತು ಅಪ್ಸೈಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಫಸ್ಟ್ ಟಾರ್ಗೆಟ್ ನಮ್ಮದು ಏನಿದ್ರು ಇದಾಗುತ್ತೆ, ಸೆಕೆಂಡ್ ಟಾರ್ಗೆಟು ಈ ಲೆವೆಲ್ ಆಗುತ್ತೆ. ಇದು ಬ್ರೇಕ್ ಆದರೆ ಇನ್ನೂ ಫರ್ದರ್ ಮೂಮೆಂಟ್ ಆಗೋ ಚಾನ್ಸಸ್ ತುಂಬ ಇರೋದ್ರಿಂದ ಈ ಸ್ಟಾಕ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ವಾಚ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಇದು ನಾಳೆನೇ ಇಮಿಡಿಯೇಟಾಗಿ ಟ್ರೇಡ್ ತೊಗೊಳಕ್ಕಾಗಲ್ಲ. ಓಕೆ, ಸೇಮ್ ಥಿಂಗ್ ಈ ವೀಕಲ್ಲಿ ಬರೋ ವೀಕಲ್ಲಿ ಏನಾದರೂ ಆಪರ್ಚುನಿಟಿ ಸಿಕ್ಕಾಗ, ಇವಾಗ ಲೆವೆಲ್ಸ್ ಹೇಳಿದ್ನಲ್ಲ ಅಲ್ಲಿಂದ ಸಪೋರ್ಟ್ ತೊಗೊಂಡಾಗ ಡೇ ಕ್ಯಾಂಡಲ್ನಲ್ಲಿ ಎಕ್ಸಾಂಪಲ್ಗೆ ನಾವು ಇಲ್ಲಿ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಇಲ್ಲಿ ಒಂದು ಇಲ್ಲಿ ಕೆಳಗಡೆ ಇಟ್ಕೊಳ್ಳಿ, ಬೆಸ್ಟ್ ಅದು. ಓಕೆ, ಇವಾಗ ಡೇ ಕ್ಯಾಂಡಲಲ್ಲಿ ನೋಡಿ ಎಕ್ಸಾಕ್ಟಾಗಿ ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಮತ್ತು ಫರ್ದರ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟು ಮತ್ತೆ ಇಲ್ಲಿ ಬಂದು ನೆಕ್ಸ್ಟ್ ಒಂದು ಸಪೋರ್ಟ್ ತೊಗೊಂಡ್ರೆ ಜಸ್ಟ್ ಒಂದು ಕ್ಯಾಂಡಲ್ ಇದ್ರ ಈ ಲೆವೆಲ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಸ್ಟಾಪ್ ಲಾಸ್ ಕೆಳಗಡೆ ಇಟ್ಕೋಬೇಕಾಗುತ್ತೆ ಇದರಲ್ಲಿ ಮಾತ್ರ. ಕಾರಣ ಏನಂತಂದರೆ ಅದು ಆಲ್ರೆಡಿ ಬೇರೆ ಸ್ಟಾಕ್ಸ್ ಎಲ್ಲ ಅಬೌವ್ ಇದೆ, ಇದೆಲ್ಲ ಬಿಲೋ ಬಂದು ಮತ್ತೆ ರಿಟ್ರೇಸ್ಮೆಂಟ್ ತುಂಬ ರಿಟ್ರೇಸ್ಮೆಂಟ್ ಆಗಿ ಹೋಗೋದ್ರಿಂದ ನಾವು ಒಂದು ಮತ್ತೆ ಇಲ್ಲಿ ಈ ಲೆವೆಲ್ 628ಗೆ ಬಂದು ಹೋಗುವಾಗ ಮತ್ತೆ ನಾವು ಇದು ಒಂದು ಸ್ವಿಂಗ್ ಟ್ರೇಡ್ ಆಗಿ ನಾವು ಪರಿಗಣಿಸ್ಬಿಟ್ಟು ಟ್ರೇಡ್ ತೊಗೋಬೋದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಜೈಡಸ್ ಲೈಫ್. ಇದು ಜೈಡಸ್ ಲೈಫ್ ಸೈನ್ಸ್ ಲಿಮಿಟೆಡ್ ಅಂತ. ಈ ಸ್ಟಾಕ್ ಕೂಡ ಒಂದು ಗುಡ್ ಆಪರ್ಚುನಿಟಿ ಇರೋ ಸ್ಟಾಕು. ನೀವು ಈ ಲೆವೆಲಲ್ಲಿ ನೋಡ್ಬೋದು, ಮಾರ್ಕೆ ಮಾಡಿಬಿಡ್ತೀನಿ. ಓಕೆ, ಇವಾಗ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಬೇಸ್ ಮಾಡ್ತಾ ಇದೆ, ಇದು ಬೇಸ್ ಮಾಡ್ತಾ ಇದೆ. ಬಟ್ ನಮಗೆ 1032 ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಯಾವಾಗ ಇಲ್ಲಿ ಬಂದು ಸಪೋರ್ಟ್ ತಗೊಳ್ಳುತ್ತೋ ಆವಾಗ ನಾವು ಬೈ ಮಾಡಬೇಕಾಗುತ್ತೆ. ಫಸ್ಟ್ ಟಾರ್ಗೆಟ್ ಇದು. ಇನ್ ಕೇಸ್ ನೀವು ಇಲ್ಲೆಲ್ಲ ಬೈ ಮಾಡಲ್ಲ ಅಂತಂದರೆ, ಇನ್ನೂ ಕನ್ಫರ್ಮೇಷನ್ ಬೇಕಂತಂದರೆ ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಯಾವಾಗ ಬ್ರೇಕ್ ಆಗುತ್ತೋ ಆವಾಗ ಮತ್ತೆ ನೀವು ಎಂಟ್ರಿ ತೊಗೋಬೇಕಾಗುತ್ತೆ. ಓಕೆ, ಇವಾಗ ನಾನು ಈ 5 ಸ್ಟಾಕ್ಸು ಬಂದುಬಿಟ್ಟು ತುಂಬ ಆಪರ್ಚುನಿಟಿ ನೆಕ್ಸ್ಟ್ ವೀಕು ಅಂದರೆ ಮೂಮೆಂಟು ದೊಡ್ಡ ಮೂಮೆಂಟ್ ಆಗೋ ಒಂದು ಪಾಸಿಬಿಲಿಟಿ ಇರೋ ಸ್ಟಾಕ್ಸು ಇದಾಗಿರುತ್ತೆ. ನೆಕ್ಸ್ಟು ಕೆಲವೊಂದು ಲಾಸ್ಟ್ ವೀಕ್ ನಾನು ಹೇಳಿರೋ ಕೆಲವೊಂದು ಸ್ಟಾಕ್ಸ್ ಬಗ್ಗೆ ಸ್ವಲ್ಪ ನೋಡ್ಬಿಡೋಣ ಕ್ವಿಕ್ಕಾಗಿ. ಕಾರಣ ಏನಂತಂದರೆ ನಮಗೆ ಟೈಮ್ ಇಲ್ಲ ಅಂತಂದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ, ಆ ಕಾರಣಕ್ಕೋಸ್ಕರ ಹೇಳ್ತೀನಿ. ಫಸ್ಟು SBI ಸ್ಟೇಟ್ ಬ್ಯಾಂಕ್ ಯಾವುದಾದ್ರು ಸ್ಟಿಲ್ ಆ್ಯಕ್ಟಿವಲ್ಲಿದೆ ಎಲ್ಲ ನೋಡೋಣ. ಇದು ಬಂದುಬಿಟ್ಟು ಇನ್ನೂ ಆ್ಯಕ್ಟಿವಲ್ಲಿದೆ, ಯಾವುದೇ ಸ್ಟಾಪ್ ಲಾಸ್ ಆಗಿಲ್ಲ. PNB ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಇದು ಬಂದುಬಿಟ್ಟು ಸ್ಟಾಪ್ ಲಾಸ್ ಹಿಟ್ ಆಗಿದೆ ನಮ್ಮದು. ಓಕೆ, IRCTC ಇದು ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು. ನೋಡಿ, 2 ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಇನ್ನೂ ಹೋಲ್ಡಲ್ಲಿರೋದು ಇನ್ನೂ ಎಷ್ಟೊಂದು ಇನ್ನೂ ಇದೆ. ನೋಡಿ, ಸ್ಟಾಪ್ ಲಾಸ್ ಹಿಟ್ಟಾದಾಗ ಸ್ಟಾಪ್ ಲಾಸ್ ತೊಗೊಂಡು ಆಚೆ ಬಂದುಬಿಡ್ಬೇಕು, ಅದು ಬೆಸ್ಟು. ಇದು ಆ್ಯಕ್ಟಿವಲ್ಲಿದೆ. ನೆಕ್ಸ್ಟ್ ಸೈಡ್ ABB ಕೂಡ ಇನ್ನೂ ಆ್ಯಕ್ಟಿವಲ್ಲಿರೋ ಸ್ಟಾಕ್ಸು. HL ಬಂದುಬಿಟ್ಟು ಸ್ಟಾಪ್ ಲಾಸ್ ಹಿಟ್ಟಾಯಿತು. BL ನೋಡಿ, ಇದೆಲ್ಲ ಲಾಸ್ಟ್ ವೀಕಲ್ಲಿ ನಾನು ಹೇಳಿರೋದು. ಇದು BL ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಅಂಬುಜಾ ಸಿಮೆಂಟು ಕೂಡ ನಮ್ಮ ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಬಟ್ ಒಂದು ಚಾನ್ಸ್ ಸಿಗ್ಬೋದು ಅಂತ ಅಂದ್ಕೊಳ್ತೀನಿ ಅದರಲ್ಲಿ ಮತ್ತೆ ರೀಎಂಟ್ರಿ ಆಗೋಕ್ಕೆ. ಬ್ಯಾಂಕ್ ಆಫ್ ಬರೋಡಾ ಸ್ಟಿಲ್ ಆ್ಯಕ್ಟಿವಲ್ಲಿದೆ. ಮತ್ತು ಕೆನರಾ ಬ್ಯಾಂಕ್ ಕೂಡ ಸ್ಟಿಲ್ ಆ್ಯಕ್ಟಿವಲ್ಲಿದೆ. ಮತ್ತು ವೇದಾಂತ, PDL ಸ್ಟಿಲ್ ಇದು ಕೂಡ ಇನ್ನೂ ಆ್ಯಕ್ಟಿವಲ್ಲಿದೆ. ಓಕೆ, ಕೆಲವೊಂದು ಸ್ಟಾಕ್ಸು ನಮಗೆ ಸ್ಟಾಪ್ ಲಾಸ್ ಹಿಟ್ಟಾಗಿದೆ ಅಲ್ವಾ. ನೋಡಿ, ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತಂದರೆ ಎಲ್ಲನೂ ಲೋ ರಿಸ್ಕಲ್ಲೇ ತೊಗೊಂಡಿರೋದು.
ಓಕೆ, ಈ ರೀತಿ ಸ್ಟಾಪ್ ಲಾಸೇ ಹಿಟ್ಟಾಗದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಾವು ಏನೇ ಮಾಡೋದಾದ್ರು. ಬಟ್ ಇದು ಕನ್ಸಿಸ್ಟೆನ್ಸಿ ಯಾವಾಗಿರುತ್ತೋ ಅವಾಗ ಏನಾಗುತ್ತೆ ಗೊತ್ತಾ, ಇವಾಗ ನಾನು ಹೇಳಿರೋ ಸ್ಟಾಕ್ಸಲ್ಲೂ ಕೂಡ ನಾನು ಕೆಲವೊಂದು ಎಂಟ್ರಿ ಆಲ್ರೆಡಿ ತೊಗೊಂಡಿದ್ದೆ, ಕೆಲವೊಂದು ಇನ್ನೂ ತೊಗೊಂಡಿಲ್ಲ, ವೇಟ್ ಮಾಡ್ತಾಯಿದ್ದೀನಿ ಕನ್ಫರ್ಮೇಷನ್ಗೆ. ಇನ್ನು ಕೆಲವೊಂದು ಇವಾಗ ಸ್ಟಾಪ್ ಲಾಸು ಹಿಟ್ಟಾಗಿದೆ ಲಾಸ್ಟ್ ವೀಕಲ್ಲಿ. ಸೊ ಸ್ಟಾಪ್ ಲಾಸ್ ಅಂತೂ ಹಿಟ್ ಆಗಿಲ್ಲ ಅಂತಂದರೆ ಅದು ಆಶ್ಚರ್ಯ. ಹಿಟ್ ಆಗದಿರೋಂಥ ಯಾರ್ದೋ 100% ಸ್ಟ್ರಾಟಜಿ ಯಾರಿಗೂ ಇರಲ್ಲ. ಅದು ಮೊದಲು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡಿಕೊಂಡು ಡಿಪೆಂಡ್ ಅಬೌಟ್ ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಮೇಲೆ ಹೋಗುತ್ತೆ. 1:3 ನಿಮ್ಮ ರಿಸ್ಕ್ ಆ್ಯಂಡ್ ರಿವಾರ್ಡ್ ಯಾವಾಗಲೂ ಇರಬೇಕಾಗುತ್ತೆ ಮಿನಿಮಮ್. ಓಕೆ, ಹೋಪ್ ಈ ರಿಸ್ಕ್ ಆ್ಯಂಡ್ ರಿವಾರ್ಡ್ ಬಗ್ಗೆ ನಿಮ್ಗೆ ಏನಾದರೂ ಸಪ್ರೇಟ್ ವೀಡಿಯೋ ಬೇಕಂದ್ರೆ ಹೇಳಿ, ನಾನು ಖಂಡಿತ ಅದ್ರ ಬಗ್ಗೆ ನಾನು ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಫರ್ದರ್ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.